ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ಝೋನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರಿತೀವಿ, ಈ ಒಂದು ನೋಟಿಫಿಕೇಷನ್ ಆಗಿರೋದ್ರಿಂದ ಈ ಒಂದು ಎಕ್ಸಾಮಿನೇಷನಲ್ಲಿ ಪೇಪರ್ 2 ಅಲ್ಲಿ ಕಮ್ಯುನಿಕೇಷನ್ ಸೆಕ್ಷನಲ್ಲಿ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಗೆ 30 ಪ್ರಶ್ನೆಗಳಿರುತ್ತೆ. ಸೊ ಈ ಒಂದು ಕಂಪ್ಯೂಟರ್ ನಾಲೆಡ್ಜನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರೆ 30 ಅಂಕಗಳನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಕೆಲವು ಮುಖ್ಯವಾದಂತಹ ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಅಂತ ಹೇಳ್ತಾ ನೋಡಿ. ಕ್ವಶನ್ ನಂಬರ್ 1, ಯೂನಿವ್ಯಾಕ್ ಫುಲ್ ಫಾರ್ಮ್. ಯೂನಿವ್ಯಾಕ್ನ ಪೂರ್ಣ ರೂಪ ಏನು ಅಂತ ಕೇಳ್ತಾ ಇದ್ದಾರೆ. UNIVAC, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ UNIVAC ಅಂದರೆ ಏನು ಅಂತ. ಆಪ್ಷನ್ ಎ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, ಆಪ್ಷನ್ ಬಿ ಯೂನಿವರ್ಸಲ್ ಅರೇ ಕಂಪ್ಯೂಟರ್, ಆಪ್ಷನ್ ಸಿ ಯೂನಿಕ್ ಆಟೋಮೆಟಿಕ್ ಕಂಪ್ಯೂಟರ್, ಆಪ್ಷನ್ ಡಿ ಅನ್ವ್ಯಾಲ್ಯೂಡ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಯೂನಿವ್ಯಾಕ್ ಅಂತ ಹೇಳಿದ್ರೆ ನೋಡಿ, ಆಪ್ಷನ್ ಎ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಅದನ್ನು ಶಾರ್ಟ್ ಫಾರ್ಮಿಗೆ ನಾವು UNIVAC ಯೂನಿವ್ಯಾಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ದ ಬೇಸಿಕ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಬೈ ಎ ಕಂಪ್ಯೂಟರ್ ಆರ್, ಕಂಪ್ಯೂಟರ್ ನಿರ್ವಹಿಸುವ ಮೂಲಭೂತ ಕಾರ್ಯಾಚರಣೆಗಳು ಯಾವ್ದ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅರ್ಥಮೆಟಿಕ್ ಆಪರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಹೌದು, ಇದನ್ನು ಕೂಡ ಮಾಡುತ್ತೆ. ಆಪ್ಷನ್ ಬಿ ಲಾಜಿಕಲ್ ಆಪರೇಷನ್ ಅಂತ ಕೊಟ್ಟಿದ್ದಾರೆ. ಹೌದು, ಇದನ್ನು ಕೂಡ ಕಂಪ್ಯೂಟರ್ ನಿರ್ವಹಿಸುತ್ತೆ. ಆಪ್ಷನ್ ಸಿ ಸ್ಟೋರೇಜ್ ಆ್ಯಂಡ್ ರಿಲೇಟಿವ್ ಅಂತ ಕೊಟ್ಟಿದ್ದಾರೆ. ಹೌದು, ಸ್ಟೋರೇಜ್ ಮಾಡ್ಕೊಳ್ಳುತ್ತೆ, ಅದನ್ನು ಪ್ರೋಸೆಸ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಆಲ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ದ ಎಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಲ್ ದ ಎಬೋ ಇಸ್ ದ ರೈಟ್ ಆನ್ಸರ್. ಸೊ ಕಂಪ್ಯೂಟರ್ನ ಮೂಲಭೂತ ಕಾರ್ಯಾಚರಣೆಗಳು ಯಾವ್ದ್ಯಾವುದು ಅಂದರೆ ಅರ್ಥಮೆಟಿಕ್ ಆಪರೇಷನ್. ಓಕೆ, ಅರ್ಥಮೆಟಿಕ್ ಅಂತಂದರೆ ಕೂಡುವಂಥದ್ದು, ಕಳೆಯುವಂಥದ್ದು, ಈ ಲೆಕ್ಕವನ್ನು ಮಾಡುತ್ತೆ ಅದು. ಲಾಜಿಕಲ್ ಆಪರೇಷನ್ಸ್, ಲಾಜಿಕಲ್ ಅಂತ ಹೇಳಿದ್ರೆ ಪ್ರೋಗ್ರಾಮ್ನ ರನ್ ಮಾಡುವಂಥದ್ದು, ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು, ನೀವೇನು ಇನ್ಪುಟ್ ಕೊಡ್ತೀರಾ ಅದನ್ನು ಪ್ರೋಸೆಸ್ ಮಾಡಿ ಔಟ್ಪುಟ್ಟನ್ನು ಕೊಡುವಂಥದ್ದು, ಲಾಜಿಕಲ್ ಆಪರೇಷನ್ಸನ್ನು ಕೂಡ ಅದು ಮಾಡುತ್ತೆ. ಜೊತೆಗೆ ಸ್ಟೋರೇಜ್, ತನ್ನಲ್ಲಿ ಡಾಟಾವನ್ನು ಸ್ಟೋರೇಜ್ ಮಾಡಿಕೊಂಡು ಅದನ್ನು ಪ್ರೋಸೆಸ್ ಕೂಡ ಮಾಡುತ್ತೆ. ಸೊ ಹೀಗಾಗಿ ಇಷ್ಟು ಮೂಲಭೂತ ಕಾರ್ಯಗಳನ್ನು ನಮ್ಮ ಗಣಕಯಂತ್ರ, ಸೊ ಗಣಕಯಂತ್ರದ ಕಾರ್ಯಾಚರಣೆಗಳು ಈ ಒಂದು ಕಾರ್ಯಾಚರಣೆಗಳನ್ನು ಮಾಡುತ್ತೆ. ಸೊ ಅರ್ಥಮೆಟಿಕ್ ಆಪರೇಷನ್, ಲಾಜಿಕಲ್ ಆಪರೇಷನ್, ಸ್ಟೋರೇಜ್ ಆ್ಯಂಡ್ ರಿಲೇಟಿವ್, ಆಲ್ ದ ಎಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮೂರನೇದು ನೋಡೋಣ. ದ 2 ಮೇಜರ್ ಟೈಪ್ಸ್ ಆಫ್ ಕಂಪ್ಯೂಟರ್ ಚಿಪ್ಸ್, ಕಂಪ್ಯೂಟರಲ್ಲಿ ಪ್ರಮುಖವಾದಂಥ 2 ಚಿಪ್ಗಳಿರ್ತವೆ, ಅದು ಯಾವ್ದ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಎಕ್ಸ್ಟರ್ನಲ್ ಮೆಮೊರಿ ಚಿಪ್ ಅಂದರೆ ಏನು ಸ್ನೇಹಿತರೆ? ಎಕ್ಸ್ಟರ್ನಲ್ ಅಂತಂದರೆ ಹೊರಗಡೆ ಅಂತ ನಾವು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ನೀವೇನಾದರೂ ಒಂದು ಪೆನ್ ಡ್ರೈವ್ ಆಗಿರ್ಬೋದು ಅಥವಾ ಮತ್ತೊಂದು ಚಿಪ್ಪನ್ನು ಹೊಂದಿರುವಂಥ ಡಿವೈಸನ್ನು ನೀವು ಕನೆಕ್ಟ್ ಮಾಡಿದ್ರೆ, ಹಾರ್ಡ್ ಡಿಸ್ಕನ್ನು ನೀವು ಕನೆಕ್ಟ್ ಮಾಡಿದ್ರೆ, ಇವೆಲ್ಲ ಎಕ್ಸ್ಟರ್ನಲ್ ಆಗ್ತವೆ ಸ್ನೇಹಿತರೆ. ಓಕೆ, ಅವ್ರು ಕೇಳ್ತಾ ಇರುವಂಥದ್ದು ಮೇಜರ್ 2 ಚಿಪ್ಗಳು, ಪ್ರಮುಖ ಚಿಪ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಕಂಪ್ಯೂಟರ್ ಚಿಪ್ಗಳ 2 ಪ್ರಮುಖ ವಿಧಗಳ ಬಗ್ಗೆ ಮಾತಾಡ್ತಿದ್ದಾರೆ. ಈ ಕಂಪ್ಯೂಟರ್ ಒಳಗಡೆ ಇರುವಂಥ 2 ಪ್ರಮುಖ ಚಿಪ್ಗಳು ಯಾವ್ದ್ಯಾವುದಪ್ಪ ಅಂತ ಹೇಳಿದ್ರೆ, ಸೊ ಪ್ರೈಮರಿ ಮೆಮೊರಿ ಚಿಪ್, ಓಕೆ, ಮತ್ತು ಮೈಕ್ರೋ ಪ್ರೊಸೆಸರ್ ಚಿಪ್. ಪ್ರೈಮರಿ ಮೆಮೊರಿ ಚಿಪ್ಪಲ್ಲಿ ನಿಮಗೆ ರ್ಯಾಮ್ ಮತ್ತು ರೋಮ್ ಬರುತ್ತೆ, ರೀಡ್ ಓನ್ಲಿ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇವು ಬರ್ತವೆ. ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಹೇಳಿದ್ರೆ ಅದು ಪ್ರೊಸೆಸರಲ್ಲಿ ಇರುವಂತಹ ಒಂದು ಚಿಪ್ಪು. ಸೊ ಆ ಒಂದು ಕಂಪ್ಯೂಟರ್ನ ವೇಗ ಈ ಮೈಕ್ರೋ ಪ್ರೊಸೆಸರ್ ಚಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಮೈಕ್ರೋ ಪ್ರೊಸೆಸರ್ ಚಿಪ್ಪು ಆ್ಯಕ್ಚುಲಿ CPU ಒಳಗಡೆನೇ ಇರುವಂಥದ್ದು. ಇದನ್ನು ಕೂಡ ಈ ರ್ಯಾಮ್ ರೋಮ್ ಕೂಡ CPU ಒಳಗಡೆನೇ ಇರುವಂಥದ್ದು. ಬಟ್ ಒಂದು ಕಂಪ್ಯೂಟರ್ ಫಾಸ್ಟಾಗಿ ಪರ್ಫಾರ್ಮ್ ಮಾಡಬೇಕಂತ ಹೇಳಿದ್ರೆ ಈ ಮೈಕ್ರೋ ಪ್ರೊಸೆಸರ್ ಚಿಪ್ಪು ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಬರೀ ಒಂದು ಡಾಟಾವನ್ನು ಪ್ರೋಸೆಸ್ ಮಾಡುವುದಷ್ಟೇ ಅಲ್ಲ, ನೀವು ಯಾವುದೇ ಒಂದು ಇನ್ಪುಟನ್ನು ಕೊಟ್ಟು ಔಟ್ಪುಟ್ಟನ್ನು ತಗೋಬೇಕು ಅಂತ ಹೇಳಿದ್ರೆ ಈ ಮೈಕ್ರೋ ಪ್ರೊಸೆಸರ್ ಚಿಪ್ಪು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಇದೆರಡೂ ಕೂಡ ಸರಿ ಉತ್ತರ. ಹಾಗಾಗಿ ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟು 4ನೇದು, ಮೈಕ್ರೋ ಪ್ರೊಸೆಸರ್ಸ್ ಆರ್ ಸ್ವಿಚಿಂಗ್ ಡಿವೈಸಸ್ ಆರ್ ಫಾರ್ ವಿಚ್ ಜನರೇಷನ್ ಕಂಪ್ಯೂಟರ್ಸ್. ಸ್ವಿಚಿಂಗ್ ಸಾಧನೆಗಳಂತೆ ಮೈಕ್ರೋ ಪ್ರೊಸೆಸರ್ಗಳು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಿಗೆ ಬಳಸಲಾಗಿದೆ? ಫಸ್ಟ್ ಟೈಮು
ಮೈಕ್ರೋ ಪ್ರೊಸೆಸರ್ನ ಯಾವ ಒಂದು ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿದೆ ಅಂತ. ಆಪ್ಷನ್ ಎ ಫಸ್ಟ್ ಜನರೇಷನ್, ಆಪ್ಷನ್ ಬಿ ಸೆಕೆಂಡ್ ಜನರೇಷನ್, ಆಪ್ಷನ್ ಸಿ ಥರ್ಡ್ ಜನರೇಷನ್, ಆಪ್ಷನ್ ಡಿ ಫೋರ್ತ್ ಜನರೇಷನ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಫೋರ್ತ್ ಜನರೇಷನ್. ಮೈಕ್ರೋ ಪ್ರೊಸೆಸರ್ ಚಿಪ್ಗಳನ್ನು ನಾವು ಯೂಸ್ ಮಾಡಲಿಕ್ಕೆ ಗಣಕ ಯಂತ್ರಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಗಳಿಂದ ನಾವು ಈ ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಓಕೆ, ಸೊ ಈ ಫಸ್ಟ್ ಜನರೇಷನ್ ಏನಲ್ಲಿ ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡಿರ್ತೀವಿ. ಓಕೆ, ವ್ಯಾಕ್ಯೂಮ್ ಟ್ಯೂಬನ್ನು. ಸೆಕೆಂಡ್ ಜನರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ಗಳನ್ನು ಯೂಸ್ ಮಾಡಿರ್ತೀವಿ. ಈ ಥರ್ಡ್ ಜನರೇಷನಲ್ಲಿ ಐಸಿಗಳನ್ನು ಯೂಸ್ ಮಾಡಿರ್ತೀವಿ. ಓಕೆ, ಸೊ ಹಾಗಾಗಿ ನಾವು 4ನೇ ಜನರೇಷನಲ್ಲಿ ಈ ಪ್ರೊಸೆಸರ್ಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಸ್ನೇಹಿತರೆ. ಸೊ ವಿ ಟಿ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ ಅಂತ, ಸೊ ಟ್ರಾನ್ಸಿಸ್ಟರ್ಸ್ ಅಂತಂದರೆ ಅದ್ರ ಬಗ್ಗೆ ನಾನು ಡೈಲಿ ರೆಗ್ಯುಲರ್ ಕ್ಲಾಸಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಸಿ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಫೋರ್ತ್ ಜನರೇಷನ್. ನೆಕ್ಸ್ಟು, ದ ಬ್ರೈನ್ ಆಫ್ ಎನಿ ಕಂಪ್ಯೂಟರ್ ಸಿಸ್ಟಮ್ ಈಸ್. ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಯಾವುದು ಅಂತ ಕೇಳ್ತಿದ್ದಾರೆ. ಕಂಪ್ಯೂಟರ್ನ ಮೆದುಳು ಅಂತ ನಾವು ಯಾವುದನ್ನು ಕರಿತೀವಿ? ALU, ನೋ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಲ್ಲ, ರಾಂಗ್ ಆಗುತ್ತೆ. ಮೆಮೊರಿನೂ ಕೂಡ ಅಲ್ಲ. CPU, ಎಸ್, CPU ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಏನು ಸರ್ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಕ್ರಿಯೆ ನಡಿಬೇಕು ಅಂತ ಹೇಳಿದ್ರೆ ಈ CPU ಅಲ್ಲೇ ನಡೆಯುವಂಥದ್ದು. ಈ CPU ಒಳಗಡೆನೆ ರ್ಯಾಮ್, ರೋಮ್, ಪ್ರೊಸೆಸರ್ಸ್ ಎಲ್ಲವೂ ಇರ್ತವೆ. ಸೊ ಹಂಗಾಗಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ ಸ್ನೇಹಿತರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 6. ದ 2 kinds ಆಫ್ ಮೇನ್ ಮೆಮೊರಿ ಆರ್. 2 ರೀತಿಯ ಮುಖ್ಯ ಮೆಮೊರಿ ಯಾವುದು ಅಂತ ಕೇಳ್ತಾ ಇದ್ದಾರೆ. 2 ರೀತಿಯ ಮುಖ್ಯ ಮೆಮೊರಿ ಯಾವುದು ಅಂತ ಹೇಳಿದ್ರೆ ಕಂಪ್ಯೂಟರಲ್ಲಿ ಆಪ್ಷನ್ ಸಿ ರೋಮ್ ಮತ್ತು ರ್ಯಾಮ್. ನೋಡಿ, ರೋಮ್ ಮತ್ತು ರ್ಯಾಮ್ 2 ಮುಖ್ಯವಾದ ಕಂಪ್ಯೂಟರ್ ಮೆಮೊರಿಗಳಾಗಿರ್ತವೆ. ಸೊ ಪ್ರೈಮರಿ, ಸೆಕೆಂಡರಿನೂ ಇರ್ತವೆ, ರ್ಯಾಂಡಮ್ ಆ್ಯಂಡ್ ಸೀಕ್ವೆನ್ಷಿಯಲ್, ಆಲ್ ಆಫ್ ದ ಎಬೋ ಎಲ್ಲವೂ ಇದ್ದಾವೆ. ಬಟ್ ಮುಖ್ಯ ಅಂತ ಕೇಳ್ತಿದ್ದಾರೆ ನೋಡಿ, ಅತಿ ಮುಖ್ಯವಾದ ಮೆಮೊರಿ. 2 ರೀತಿಯ ಮುಖ್ಯ ಮೆಮೊರಿ ಅಂತ ಹೇಳಿ ತುಂಬ ಇಂಪಾರ್ಟೆಂಟ್ ಅಂತ ಮುಖ್ಯ ಅಂದರೆ. ಸೊ ಅದೆರಡು ಯಾವುದು ಅಂತ ಹೇಳಿದ್ರೆ ರಾಮ್ ಮತ್ತು ರ್ಯಾಮ್ ಇಸ್ ದ ರೈಟ್ ಆನ್ಸರ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮೊರಿನೂ ಇರುತ್ತೆ, ಬಟ್ ಅವ್ರು ಕೇಳ್ತಿರೋದು ಮುಖ್ಯ ಮೆಮೊರಿ ಯಾವುದು ಅಂತ. ಹಂಗಾಗಿ ರ್ಯಾಮ್ ಆಗುತ್ತೆ. ಇದು ಕೂಡ ಆಗೋದಿಲ್ಲ, ಆಲ್ ಆಫ್ ದ ಎಬೋ ಕೂಡ ಆಗೋದಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ICs ಆರ್ ರಿಲೇಟೆಡ್ ಟು ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು IC ಅಂತ ಕರಿತೀವಿ, ಯಾವ ಪೀಳಿಗೆಯ ಕಂಪ್ಯೂಟರ್ಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾವ ಪೀಳಿಗೆಯಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಯೂಸ್ ಮಾಡಿದ್ದೀವಿ? ಫಸ್ಟ್ ಜನರೇಷನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡಿದ್ದೀವಿ ನಾವು. ಸೊ ಹಂಗಾಗಿ ಇದು ಆಗೋದಿಲ್ಲ. ಸೆಕೆಂಡ್ ಜನರೇಷನಲ್ಲಿ ಏನನ್ನು ಯೂಸ್ ಮಾಡಿದ್ದೀವಿ ನಾವು? ಸೆಕೆಂಡ್ ಜನರೇಷನಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ಗಳನ್ನು ಯೂಸ್ ಮಾಡಿರ್ತೀವಿ ಸ್ನೇಹಿತರೆ. ಓಕೆ, ಟ್ರಾನ್ಸಿಸ್ಟರ್ಸ್ಗಳನ್ನು ನಾವು ಯೂಸ್ ಮಾಡಿರ್ತೀವಿ. ಸೊ ಹಂಗಾಗಿ ಇಲ್ಲೂ ಕೂಡ ಅದು ಕೂಡ ಆಗೋದಿಲ್ಲ. ಥರ್ಡ್ ಜನರೇಷನಲ್ಲಿ ನಾವು ICಯನ್ನು ಯೂಸ್ ಮಾಡಿರ್ತೀವಿ. ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೋರ್ತ್ ಜನರೇಷನಲ್ಲೂ ಇಲ್ಲ. ಸೊ ಥರ್ಡ್ ಜನರೇಷನ್ ಇಸ್ ದ ರೈಟ್ ಆನ್ಸರ್. 3ನೆಯ ಒಂದು ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಓಕೆ, ನೆಕ್ಸ್ಟು 8ನೆಯ ಪ್ರಶ್ನೆ. ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಏನು? ಹೈಬ್ರಿಡ್ ಕಂಪ್ಯೂಟರ್ ಎಂದು ಯಾವುದನ್ನು ಕರೆಯುತ್ತೇವೆ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಅನಲಾಗ್ ಕಂಪ್ಯೂಟರ್. ನೋಡಿ, ಅನಲಾಗ್ ಕಂಪ್ಯೂಟರ್. ಸೊ ಅನಲಾಗ್ ಕಂಪ್ಯೂಟರ್ ಅಂದರೆ ಫಸ್ಟ್ ಜನರೇಷನ್ನು, ಸೆಕೆಂಡ್ ಜನರೇಷನ್ನು. ಓಕೆ, ಆ ಕಂಪ್ಯೂಟರ್ಗಳನ್ನು ಅನಲಾಗ್ ಕಂಪ್ಯೂಟರ್ ಅಂತ ಕರಿತೀವಿ. ಮತ್ತು ಡಿಜಿಟಲ್ ಕಂಪ್ಯೂಟರ್, ಇತ್ತೀಚೆಗೆ ಬರ್ತಿರೋದೆಲ್ಲವೂ ಕೂಡ ಡಿಜಿಟಲ್ ಕಂಪ್ಯೂಟರ್ಗಳಾಗಿರ್ತವೆ. ಈ 2 ಇದ್ದರೆ, ಸೊ ಈ 2 ಲೈಕ್ ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಅಲ್ಲಿ ಅನಲಾಗ್ ಕಂಪ್ಯೂಟರ್ ಟೆಕ್ನಾಲಜಿನೂ ಇರುತ್ತೆ, ಡಿಜಿಟಲ್ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಅಲ್ಲಿ ಯೂಸ್ ಮಾಡಿರ್ತಾರೆ. ಈ 2 ಟೆಕ್ನಾಲಜಿಗಳನ್ನು ಹೊಂದಿರುವಂಥ ಕಂಪ್ಯೂಟರ್ಗೆ ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರಿತೀವಿ. ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳ ಟೆಕ್ನಾಲಜಿಯನ್ನು ಹೊಂದಿರುವಂಥ ಕಂಪ್ಯೂಟರ್ಗೆ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಆಗುತ್ತೆ. ರೆಸೆಂಬಲ್ಸ್ ಬೋತ್ ಎ ಡಿಜಿಟಲ್ ಆ್ಯಂಡ್ ಅನಲಾಗ್ ಕಂಪ್ಯೂಟರ್. ನೋಡಿ, ಅನಲಾಗ್ ಸ್ಪೆಲ್ಲಿಂಗ್ ತಪ್ಪಾಗ್ಬಿಟ್ಟಿದೆ, UE ಬರೋದಿಲ್ಲ ಸ್ನೇಹಿತರೆ. ಸೊ ANALOG ಅನಲಾಗ್ ಕಂಪ್ಯೂಟರ್. ಸೊ ಡಿಜಿಟಲ್ ಮತ್ತು ಅನಲಾಗ್ ಕಂಪ್ಯೂಟರ್ 2ರ ಸಮ್ಮಿಲನವೇ ಹೈಬ್ರಿಡ್ ಕಂಪ್ಯೂಟರ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ. ಚೀಫ್ ಕಾಂಪೋನೆಂಟ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್. ಮೊದಲ ತಲೆಮಾರಿನ ಕಂಪ್ಯೂಟರ್ನ ಮುಖ್ಯ ಅಂಶ ಇದಾಗಿತ್ತು. ನಾನು ಆಲ್ರೆಡಿ ಹೇಳಿದ್ದೀನಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ. ನೋಡಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ವ್ಯಾಲ್ವ್ಸ್, ಇಟ್ ಈಸ್ ದ ರೈಟ್ ಆನ್ಸರ್. ಟ್ರಾನ್ಸಿಸ್ಟರು ಸೆಕೆಂಡ್ ಜನರೇಷನಲ್ಲಿ ಬರುತ್ತೆ, ಇದು
ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ಯೂಸ್ ಮಾಡುವಂಥದ್ದು ಟ್ರಾನ್ಸಿಸ್ಟರನ್ನು. ಓಕೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಇದು ರಾಂಗ್ ಆಗುತ್ತೆ. ಇದನ್ನು ನಾವು ಮೂರನೆಯ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಯೂಸ್ ಮಾಡಿರ್ತೀವಿ ಸ್ನೇಹಿತರೆ. ನನ್ ಆಫ್ ದ ಎಬೋ ಇದು ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೋರೇಜ್ ಡಿವೈಸಸ್ ಕ್ಯಾನ್ ಸ್ಟೋರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಾಟಾ? ಕೆಳಗಿನ ಯಾವ ಶೇಖರಣಾ ಸಾಧನಗಳು ಗರಿಷ್ಠ ಪ್ರಮಾಣದ ಡೇಟಾವನ್ನು ಸಂಗ್ರಹಿಸಬಹುದು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಫ್ಲಾಪಿ ಡಿಸ್ಕ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ CD ಬರುತ್ತಲ್ಲ, ಅದೇ ಟೈಪ್ ಇರುತ್ತೆ. ಫ್ಲಾಪಿ ಡಿಸ್ಕ್ ಅಂದರೆ ಅದು ಕಮ್ಮಿ ಡಾಟಾವನ್ನು ಸ್ಟೋರ್ ಮಾಡುತ್ತೆ. ಸಿಡಿನೂ ಕೂಡ 1 GB ಕಮ್ಮಿ ಡಾಟಾವನ್ನು ಸೇವ್ ಮಾಡ್ಕೊಳ್ಳುತ್ತೆ. CD ಕಾಂಪ್ಯಾಕ್ಟ್ ಡಿಸ್ಕ್ ಅಂದರೆ. ಮ್ಯಾಗ್ನೆಟೋ ಆಪ್ಟಿಕ್ ಡಿಸ್ಕ್ ಅವು ಕೂಡ ಕಮ್ಮಿ ಡಾಟಾವನ್ನು ಸೇವ್ ಮಾಡ್ತವೆ. ಅತಿ ಹೆಚ್ಚು ಡಾಟಾವನ್ನು ಸ್ಟೋರ್ ಮಾಡಬಹುದಾದಂಥ ಒಂದು ಶೇಖರಣಾ ಸಾಧನಗಳಲ್ಲಿ ಹಾರ್ಡ್ ಡಿಸ್ಕು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಹಾರ್ಡ್ ಡಿಸ್ಕ್ ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎನ್ ಇನ್ಪುಟ್ ಡಿವೈಸ್? ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಯಾವುದಾಗಿರೋದಿಲ್ಲ ಅಂತ. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಅಂತ ಇದೆ ನೋಡಿ. ಸಾಧನವಲ್ಲ, ಯಾವುದು ಇನ್ಪುಟ್ ಡಿವೈಸ್ ಅಲ್ಲ ಅಂತ. ಮೌಸ್ ಇನ್ಪುಟ್ ಡಿವೈಸ್ ಆಗುತ್ತೆ, ಮೌಸ್ ಆಗೋದಿಲ್ಲ. ಕೀಬೋರ್ಡ್ ಅದು ಕೂಡ ಇನ್ಪುಟ್ ಡಿವೈಸ್, ಯಾಕಂದರೆ ಅದರಿಂದ ನಾವು ಇನ್ಪುಟ್ಟನ್ನು ಕೊಡ್ತೀವಿ. ಮೌಸಿಂದ ಕ್ಲಿಕ್ ಮಾಡಿದ್ರೆ ಸೊ ಇನ್ಪುಟ್ ಡಾಟಾ ಪಾಸ್ ಆಗುತ್ತೆ ಕಂಪ್ಯೂಟರ್ಗೆ. ಕೀಬೋರ್ಡಿಂದ ನಾವು ಕೀಗಳನ್ನು ಪ್ರೆಸ್ ಮಾಡಿದ್ರೆ ಇನ್ಪುಟ್ ಡಾಟಾ ಪಾಸ್ ಆಗುತ್ತೆ. ಸ್ಕ್ಯಾನರ್ ಅಂದರೂ ಅಷ್ಟೇ, ಅದು ಇನ್ಪುಟ್ ಡಿವೈಸೇ ಆಗಿರುತ್ತೆ. ಯಾಕೆಂದರೆ ನಾವು ಏನು ಸ್ಕ್ಯಾನ್ ಮಾಡ್ತೀವೋ ಅದನ್ನು ಕಂಪ್ಯೂಟರು ಪ್ರೊಸೆಸ್ ಮಾಡುತ್ತೆ. ಮಾನಿಟರ್ ನೋಡಿ, ಮಾನಿಟರ್ ಇಸ್ ದ ರೈಟ್ ಆನ್ಸರ್. ಮಾನಿಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಇದೊಂದು ಔಟ್ಪುಟ್ ಸಾಧನ ಆಗಿರುತ್ತೆ. ಸೊ ನಾವು ಏನು ಔಟ್ಪುಟ್ ಬರ್ತಾ ಇದೆ ಲೈಕ್ ಕಂಪ್ಯೂಟರ್ಲಿ ಅದನ್ನು ನೋಡುವಂಥದ್ದೇ ನಾವು ಈ ಮಾನಿಟರನ್ನು ಯೂಸ್ ಮಾಡಿ. ಸೊ ಹಂಗಾಗಿ ಆಪ್ಷನ್ ಡಿ ಮಾನಿಟರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಫೈನ್. 12ನೇ ಪ್ರಶ್ನೆ. ಫ್ರಮ್ ವಿಚ್ ಜನರೇಷನ್ ಆಪರೇಟಿಂಗ್ ಸಿಸ್ಟಮ್ಸ್ ವರ್ ಡೆವಲಪ್ಡ್? ಯಾವ ಪೀಳಿಗೆಯಿಂದ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ? ಅಂದರೆ ಎಷ್ಟನೆಯ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ವಿ ಅನ್ನುವಂಥದ್ದು ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಫಸ್ಟ್ ಜನರೇಷನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರಲಿಲ್ಲ, ಸೆಕೆಂಡಲ್ಲೂ ಇರಲಿಲ್ಲ, ಥರ್ಡ್ ಜನರೇಷನಲ್ಲೂ ಇರಲಿಲ್ಲ. ಸೊ ಮೈಕ್ರೋ ಪ್ರೊಸೆಸರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಬಂದದ್ದು ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ನಾವು ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ನೆಕ್ಸ್ಟು, ಎ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್? ಒಂದು ಕಂಪ್ಯೂಟರ್ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU, ಹೌದಲ್ವಾ? ಕಂಪ್ಯೂಟರ್ ಅಂದಮೇಲೆ CPU ಇದ್ದೇ ಇರುತ್ತೆ. ಮೆಮೊರಿ, ಹೌದು, ಮೆಮೊರಿ ಅಂತೂ ಇರಲೇಬೇಕು. ಇನ್ಪುಟ್ ಮತ್ತು ಔಟ್ಪುಟ್ ಯೂನಿಟ್. ಸೊ ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನಗಳಂತೂ ಬೇಕೇ ಬೇಕು. ಸೊ ಜೊತೆಗೆ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್. ಇವೆಲ್ಲವನ್ನೂ ಒಳಗೊಂಡಿರುತ್ತೆ. CPU ಇರುತ್ತೆ, ಮೆಮೊರಿ ಇರುತ್ತೆ, ಇನ್ಪುಟ್ ಮತ್ತು ಔಟ್ಪುಟ್ ಯೂನಿಟ್ ಇವೆಷ್ಟನ್ನು ಹೊಂದಿರುವಂಥದ್ದಕ್ಕೆ ನಾವು ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ ಫೈನ್. 14ನೇದು, ದ ಟರ್ಮ್ ಗಿಗಾಬೈಟ್ ಅಂದರೆ ಏನು ಅಂತ. ಸೊ ಗಿಗಾಬೈಟ್ ಅಂದರೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಗಿಗಾಬೈಟ್ ಅಂದರೆ ನೀವು ಏನು 1 GB 2 GB ಅಂತಿರಲ್ಲ, ಅದನ್ನೇ ಗಿಗಾಬೈಟ್ ಅನ್ನುವಂಥದ್ದು ನೋಡಿ. ಇಲ್ಲಿ G ಮತ್ತು B, ಗಿಗಾಬೈಟ್, GB ಅಂತ ಕರಿತೀವಿ. 1 GB ಅಂದರೆ ಎಷ್ಟು? ಸೊ ಅದಕ್ಕಿಂತ ಮೊದಲು ನಾನು ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. 1 ಬೈಟ್ ಅಂದರೆ ಸ್ನೇಹಿತರೆ, 1 ಬೈಟ್ ಅಂದರೆ 8 ಬಿಟ್ ಇರುತ್ತೆ. ಒಂದು ನಿಮಿಷ. ಸೊ ನಿಮಗೆ ನೀಟಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ತೀನಿ ನಾನು. 8 ಬಿಟ್ಟನ್ನು ನಾವು ಸ್ನೇಹಿತರೆ, 8 ಬಿಟ್ಸನ್ನು ನಾವು ಏನಂತ ಕರಿತೀವಿ? 1 ಬೈಟ್ ಅಂತ ಕರಿತೀವಿ ಸ್ನೇಹಿತರೆ. 1 ಬೈಟ್ ಅಂತ ಕರಿತೀವಿ. 8 ಬಿಟ್ಸನ್ನು 1 ಬೈಟ್ ಅಂತ ಕರಿತೀವಿ. ಅದೇ ಥರ 1024 ಬೈಟನ್ನು, 1024 ಬೈಟ್ಸ್ಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ 1 KB ಅಂತ ಕರಿತೀವಿ. 1 ಕಿಲೋ ಬೈಟ್ಸ್ ಅಂತ, 1 KB ಅಂತ ಕರಿತೀವಿ. ಅದೇ ಥರ 1024 KBಯನ್ನು, ಕಿಲೋಬೈಟ್ಸನ್ನು 1 ಮೆಗಾಬೈಟ್ಸ್ ಅಂತ ಕರಿತೀವಿ. 1 ಮೆಗಾಬೈಟ್ಸ್ ಅಂತ. ಅದೇ ಥರ 1024 ಮೆಗಾಬೈಟ್ಸನ್ನು 1 GB ಅಂತ ಕರಿತೀವಿ ಸ್ನೇಹಿತರೆ. ಫೈನ್, 1 GB ಅಂತ ಕರಿತೀವಿ. ಸೊ ಇಲ್ಲಿ ಕೇಳ್ತಾ ಇರೋದು 1 GB ಅಂದರೆ ಎಷ್ಟು ಅಂತ. ಸೊ ಫೈನ್. ಸೊ 1 GB ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳಿದ್ದೀನಿ ನೋಡಿ, 1024 ಮೆಗಾಬೈಟ್ಸ್ ಆಗಿರುತ್ತೆ. ಸೊ ಆಪ್ಷನಲ್ಲಿ ಇದೆಯಾ ನೋಡಿ, ಆಪ್ಷನ್ ಸಿ ಇದೆ ನೋಡಿ. 1024 ಮೆಗಾಬೈಟ್ಸನ್ನು ನಾವು 1 GB ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್.
ಸೊ ಇದನ್ನು ಡೈಲಿ ರೆಗ್ಯುಲರ್ ಕ್ಲಾಸಸ್ ಮಾಡಬೇಕಾದ್ರೆ ನಾನು ನಿಮಗೆ ಲೆಸನ್ಸನ್ನು ಮಾಡಬೇಕಾದ್ರೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇವಾಗ ನೀವು ಜಸ್ಟ್ ಬೇಸಿಕ್ ನಾಲೆಡ್ಜನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆ ಫೈನ್. ನೆಕ್ಸ್ಟು ಒಂದು ಬೈಟ್ ಅಂದರೆ ಎಷ್ಟು ಅಂತ ಜಸ್ಟ್ ಹೇಳಿದೆ ನಾನು. ಒಂದು ಬೈಟ್ ಅಂತಂದರೆ ಎಷ್ಟು ಅಂತ ಹೇಳಿದ್ರೆ 8 ಬಿಟ್ಟನ್ನು ನಾವು ಒಂದು ಬೈಟ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 1 ಬಿಟ್ ಕೂಡ ರಾಂಗ್ ಆಗುತ್ತೆ, 4 ಬಿಟ್ಸ್ ಕೂಡ ರಾಂಗ್ ಆಗುತ್ತೆ, 16 ಬಿಟ್ಸ್ ಕೂಡ ರಾಂಗ್ ಆಗುತ್ತೆ. ಓಕೆ ಸ್ನೇಹಿತರೆ. ಸೊ ಸ್ನೇಹಿತರೆ ಇದಿಷ್ಟು ಕೆಲವು ಬೇಸಿಕ್ ಕ್ವಶನ್ಸು, ಮಾಡಲ್ ಕ್ವಶನ್ಸನ್ನು ನಾನು ಆಯ್ಕೆ ಮಾಡಿಕೊಂಡು ಅದನ್ನು ಜಸ್ಟ್ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಏನಾದರೂ ನೆಕ್ಸ್ಟು ನೀವು ನನ್ನ ಕ್ಲಾಸ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಕಂಟಿನ್ಯೂ ಮಾಡಲಿಕ್ಕೆ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಇನ್ನು ಮುಂದೆ ಡೈಲಿ ರೆಗ್ಯುಲರ್ ಕ್ಲಾಸಸ್ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ಸೊ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳಿಗೆ ಅಂತ ಹೇಳ್ತಾ ನನ್ನ ಒಂದು ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊತಾ. ಸೊ ಐ ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್.